ಹೆಲೋ ಎವ್ರಿವನ್, ವೆಲ್ಕಮ್ ಟು ಲಿಟಲ್ ಅಧ್ಯಮ್. ಸೊ GPSTR ಕಾಲ್ಫಾರ್ಮ್ ಆಗಿರೋದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಂತೆ ನಾವು ಸಿಲೆಬಸನ್ನು ನೋಡೋಣ. ಸೊ ಪತ್ರಿಕೆ 2ರಲ್ಲಿ ವಿಜ್ಞಾನ ಮತ್ತು ಗಣಿತ ಶಿಕ್ಷಕರು ಹಾಗೂ ಜೀವವಿಜ್ಞಾನ ಶಿಕ್ಷಕರಿಗಾಗಿ ಇರುವಂತಹ ಒಂದು ಸಿಲೆಬಸ್ ಇದು. ಸೊ ಗಣಿತದಲ್ಲಿ ನೋಡೋದಾದ್ರೆ ಅಂದ್ರೆ ಇಲ್ಲಿ ಜೀವವಿಜ್ಞಾನ ಶಿಕ್ಷಕರು ಹಾಗೂ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗೆ ಸೇಮ್ ಸಿಲೆಬಸ್ ಅದ. ಸೊ ಗಣಿತಶಾಸ್ತ್ರ ಇದು ಸಿಲೆಬಸ್ ಏನಿದೆ ಅಂತ ನೋಡೋಣ. ಸೊ ಮೊದಲನೇದು ಸಂಖ್ಯಾ ಪದ್ಧತಿ, ಸ್ಥಾನ ಬೆಲೆ, ವಿಸ್ತರಿತ ರೂಪ, ಮೂಲ ಪ್ರಕ್ರಿಯೆಗಳು, ಸರಳೀಕರಣ, ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಭಾಗಲಬ್ಧ, ಅಭಾಗಲಬ್ಧ ಮತ್ತು ವಾಸ್ತವಿಕ ಸಂಖ್ಯೆಗಳು, ವರ್ಗ ಮತ್ತು ಘನ ಸಂಖ್ಯೆಗಳು, ವರ್ಗಮೂಲಗಳು ಮತ್ತು ಘನಮೂಲಗಳು, ಸಂಖ್ಯೆಗಳೊಂದಿಗೆ ಆಟವಾಡುವುದು, ಮಸಾ ಮತ್ತು ಲಸಾ, ಅಂಕಗಣಿತದ ಮೂಲ ಪ್ರಮೇಯ, ಅನುಪಾತ ಮತ್ತು ಸಮಾನುಪಾತ ಪ್ರಮಾಣಗಳನ್ನು ಹೋಲಿಸುವಿಕೆ. ಸೊ ಇದಿಷ್ಟು ನಾವು ಸಂಖ್ಯಾ ಪದ್ಧತಿಯಲ್ಲಿ ನೋಡ್ತೀವಿ. ಸೊ 2ನೇ ಚಾಪ್ಟರ್ ಬಂದು ವಾಸ್ತವ ಸಂಖ್ಯೆಗಳು. ಸಂಖ್ಯೆಯ ರೇಖೆಯಲ್ಲಿ ವಾಸ್ತವ ಸಂಖ್ಯೆಗಳು, ವಾಸ್ತವಿಕ ಸಂಖ್ಯೆಗಳ ಮೇಲೆ ಗಣಿತದ ಕ್ರಿಯೆಗಳು, ಯೂಕ್ಲಿಡ್ನ ಭಾಗಾಕಾರದ ನಿಯಮ, ಅಂಕಗಣಿತ ಮೂಲ ಪ್ರಮೇಯ, ಇದಿಷ್ಟು ವಾಸ್ತವ ಸಂಖ್ಯೆಗಳಲ್ಲಿ ನೋಡತಕ್ಕಂಥದ್ದು. ಸೊ ಗಣಗಳಲ್ಲಿ ನೋಡೋದಾದರೆ ಗುಣಲಕ್ಷಣಗಳು, ಗಣಗಳ ಗುಣಲಕ್ಷಣಗಳು, ಅವುಗಳಲ್ಲಿ ವಿಧಗಳು ಮತ್ತು ಅವುಗಳ ನಿಯಮಗಳು, ಅಕ್ಷಯ ಗಣದಲ್ಲಿರುವಂಥ ಒಟ್ಟು ಗಣಾಂಶಗಳು, ಹಾಗೆ ಅವುಗಳ ಸಂಬಂಧಗಳು ಮತ್ತು ಉತ್ಪನ್ನಗಳನ್ನು ನಾವು ಗಣಗಳಲ್ಲಿ ನೋಡ್ತೀವಿ. ಸೊ ಇದು ಓಲ್ಡ್ ಸಿಲೆಬಸ್ಸಲ್ಲಿ ಗಣಗಳು ಚಾಪ್ಟರ್ ಸಿಗ್ತದೆ. ಇನ್ನು ನೆಕ್ಸ್ಟ್ ಶ್ರೇಣಿಗಳು. ಶ್ರೇಣಿಗಳಲ್ಲಿ ಶ್ರೇಣಿಗಳು ಮತ್ತು ಶ್ರೇಣಿಗಳು, ಸಮಾಂತರ ಶ್ರೇಣಿ, ಗುಣೋತ್ತರ ಶ್ರೇಣಿ, ಸಮಾಂತರ ಮಧ್ಯಾಂಕ ಮತ್ತು ಗುಣೋತ್ತರ ಮಧ್ಯಾಂಕ, ಇವಿಷ್ಟನ್ನು ಶ್ರೇಣಿಗಳಲ್ಲಿ. ಸೊ ಇಲ್ಲಿ ಗುಣೋತ್ತರ ಶ್ರೇಣಿ ನಾವು ಓಲ್ಡ್ ಟೆಕ್ಸ್ಟ್ ಬುಕ್ಕಲ್ಲಿ ನೋಡ್ಬೋದು, ನ್ಯೂ ಟೆಕ್ಸ್ಟ್ ಬುಕ್ಕಲ್ಲಿ ಸಮಾಂತರ ಶ್ರೇಣಿ ಮಾತ್ರ ಇದೆ. ಸೊ ನೆಕ್ಸ್ಟ್ ವಾಣಿಜ್ಯ ಗಣಿತ, ಏಕೀಕೃತ ವಿಧಾನಗಳು, ಶೇಕಡಾವಾರು, ಲಾಭ ಮತ್ತು ನಷ್ಟ, ದಲ್ಲಾಳಿ, ಕಮಿಷನ್, ಸರಳ ಬಡ್ಡಿ, ಚಕ್ರ ಬಡ್ಡಿ, ರಿಯಾಯಿತಿ, ಬಾಡಿಗೆ ಖರೀದಿ ಮತ್ತು ಕಂತು ಖರೀದಿ. ಸೊ ಇವಿಷ್ಟನ್ನು ವಾಣಿಜ್ಯ ಗಣಿತದಲ್ಲಿ ನಾವು ನೋಡ್ತೀವಿ. ಇನ್ನು ಅಂಕಿ ಅಂಶಗಳು, ಈ ಚಾಪ್ಟ್ರಲ್ಲಿ ವರ್ಗ, ಮಧ್ಯಂತರ ಮತ್ತು ವಿಧಗಳು, ಕೇಂದ್ರೀಯ ಪ್ರವೃತ್ತಿ ಅಳೆಯುವುದು, ನಕ್ಷೆಯ ರೂಪದಲ್ಲಿ ಅಂಕಿ ಅಂಶಗಳನ್ನು ಪ್ರತಿನಿಧಿಸುವುದು, ಯೋಜನೆ, ಪ್ರಸರಣ ಅಳತೆಗಳು ಮತ್ತು ಮಾರ್ಪಿನ ಗುಣಾಂಕ, ಇವೆಷ್ಟು ಅಂಕಿ ಅಂಶಗಳು ಚಾಪ್ಟ್ರಲ್ಲಿ ನೋಡ್ಬೋದು. ಇನ್ನು ಕ್ರಮಯೋಜನೆ ಮತ್ತು ವಿಕಲ್ಪ, ಇದು ಕೂಡ ಓಲ್ಡ್ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ, ಈ ಸಿಲೆಬಸ್ ನ್ಯೂ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ. ಕ್ರಮಯೋಜನೆ ಮತ್ತು ವಿಕಲ್ಪ, ಅರ್ಥ, ಸೂತ್ರಗಳು, ಮೂಲಭೂತ ಎಣಿಕೆ ತತ್ವ, ಅಪವರ್ತನ ರೂಪದಲ್ಲಿ ಸಂಕೇತಗಳನ್ನು ಗುರುತಿಸುವುದು. ಸೊ ಇದಷ್ಟನ್ನು ಇದರಲ್ಲಿ ನೋಡ್ತೀವಿ. ಇನ್ನು ಸಂಭವನೀಯತೆ ಬಂದರೆ ಅರ್ಥ, ವಿಧಗಳು, ಯಾದೃಚ್ಛಿಕ ಪ್ರಯೋಗ ಮತ್ತು ಘಟನೆಗಳ ವಿಧಗಳು, ಸಂಕಲನದ ನಿಯಮ. ಸೊ ಇದಿಷ್ಟು ಸಂಭವನೀಯತೆಯಲ್ಲಿ. ಇನ್ನು ಬೀಜಗಣಿತದ ಮೂಲ ಪರಿಕಲ್ಪನೆಗಳು, ಮೂಲ ಪದಗಳು, ಬೀಜಗಣಿತದ ಅಭಿವ್ಯಕ್ತಿಗಳು, ಬಹುಪದಗಳ ವಿಧಗಳು, ಮೂಲ ಪ್ರಕ್ರಿಯೆಗಳು, ವಿಶೇಷ ಗುಣಲಬ್ಧಗಳು, ಅಪವರ್ತಿಸುವಿಕೆ, ನಿತ್ಯ ಸಮೀಕರಣಗಳು, ನಿಬಂಧಿತ ನಿತ್ಯ ಸಮೀಕರಣಗಳು, ಮಸಾ ಮತ್ತು ಲಸಾ, ಇವಿಷ್ಟು ಬೀಜಗಣಿತದಲ್ಲಿ ನೋಡ್ತೀವಿ. ಇನ್ನು ಬಹುಪದೋಕ್ತಿಗಳಲ್ಲಿ ನೋಡೋದಾದ್ರೆ ಅವುಗಳ ಅರ್ಥ ಮತ್ತು ವಿಧಗಳು, ಬಹುಪದೋಕ್ತಿಗಳ ಶೂನ್ಯಗಳು, ಭಾಗಾಕಾರದ ಅಲ್ಗಾರಿದಮ್, ಶೇಷ ಪ್ರಮೇಯ, ಅಪವರ್ತನ ಪ್ರಮೇಯ. ಸೊ ಇದಿಷ್ಟು ಬಹುಪದೋಕ್ತಿಗಳಲ್ಲಿ. ಇನ್ನು ರೇಖಾತ್ಮಕ ಸಮೀಕರಣಗಳಲ್ಲಿ ನೋಡೋದಾದ್ರೆ ರೇಖಾತ್ಮಕ ಸಮೀಕರಣಗಳು, ಏಕಕಾಲಿಕ ರೇಖಾತ್ಮಕ ಸಮೀಕರಣಗಳು, ಪರಿಹರಿಸುವ ವಿವಿಧ ನಿಯಮಗಳು, ಏಕಕಾಲಿಕ ಸಮೀಕರಣಗಳನ್ನು ಬಿಡಿಸುವಂಥ ವಿಧಗಳು, ಇವಿಷ್ಟು ರೇಖಾತ್ಮಕ ಸಮೀಕರಣಗಳಲ್ಲಿ ಬರ್ತವೆ. ಇನ್ನು ಘಾತಾಂಕಗಳು, ಇವುಗಳಲ್ಲಿ ನಿಯಮಗಳು ಮತ್ತು ಸಮಸ್ಯೆಗಳು ಅಂದರೆ ಲೆಕ್ಕಗಳು ಬರ್ತವೆ. ವರ್ಗ ಸಮೀಕರಣಗಳಲ್ಲಿ ಅರ್ಥ ಮತ್ತು ವಿಧಗಳು, ವರ್ಗ ಸಮೀಕರಣವನ್ನು ಬಿಡಿಸುವಂಥ ವಿಧಾನಗಳು, ಅದರಲ್ಲಿ ಬೇರೆ ಬೇರೆ ವಿಧಾನಗಳು ಬರ್ತವೆ. ಸೊ ಎಲ್ಲ ವಿಧಾನಗಳು ಮತ್ತು ಶೋಧಕವನ್ನು ಕಂಡುಹಿಡಿಯೋದು, ಮೂಲಗಳ ಮೊತ್ತ ಮತ್ತು ಗುಣಲಬ್ಧವನ್ನು ಕಂಡುಹಿಡಿಯೋದು, ಹಾಗೆ ವರ್ಗ ಸಮೀಕರಣಗಳ ರಚನೆ ಮಾಡತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಚಾಪ್ಟರ್ ಬಂದರೆ ಮಾರ್ಪು ಇದರ ಅರ್ಥ ಮತ್ತು ವಿಧಗಳು, ಮಾರ್ಪಿನ ಆಧಾರದ ಮೇಲೆ ಲೆಕ್ಕಗಳು. ಇನ್ನು ರೇಖಾಗಣಿತದ ಮೂಲ ಪರಿಕಲ್ಪನೆಗಳಲ್ಲಿ ಮೂಲ ವ್ಯಾಖ್ಯಾನಗಳು, ಮೂಲ ಸ್ವಯಂ ಸಿದ್ಧಗಳು, ಆಧಾರ ಪ್ರತಿಜ್ಞೆಗಳು, ಹೇಳಿಕೆಗಳು, ಪ್ರಮೇಯಗಳು, ಇವಿಷ್ಟು ಇದರಲ್ಲಿ ಬರ್ತವೆ. ಇನ್ನು ತ್ರಿಕೋನಗಳಲ್ಲಿ ಅರ್ಥ, ತ್ರಿಕೋನದ ವಿಧಗಳು, ಅದರ ಗುಣಲಕ್ಷಣಗಳು, ರಚನೆ, ವಿಸ್ತೀರ್ಣ ಮತ್ತು ಪರಿಧಿ ಕಂಡುಹಿಡಿಯೋದು, ಹೆರಾನ್ನ ಸೂತ್ರ, ಸರ್ವಸಮ ಮತ್ತು ಸಮರೂಪಿ ತ್ರಿಭುಜಗಳು, ಏಕೀಭವಿಸುವಂಥ ರೇಖೆಗಳು, ಗುರುತ್ವ ಕೇಂದ್ರ ಅಂದ್ರೇನು, ಅಂತಃಕೇಂದ್ರ ಅಂದ್ರೇನು, ಪರಿಕೇಂದ್ರ ಅಂದರೇನು, ಲಂಬ ಕೇಂದ್ರ ಅಂದರೇನು. ಸೊ ಇದಿಷ್ಟು ತ್ರಿಕೋನಗಳಲ್ಲಿ ಬರ್ತದೆ.
ಇನ್ನು ಚತುರ್ಭುಜಗಳಲ್ಲಿ ಅವುಗಳ ಅರ್ಥ, ಚತುರ್ಭುಜದ ಅರ್ಥ, ವಿಧಗಳು, ಅವುಗಳ ಗುಣಲಕ್ಷಣಗಳು, ರಚನೆ, ವಿಸ್ತೀರ್ಣ ಮತ್ತು ಪರಿಧಿಯ ಲೆಕ್ಕ ಪ್ರಮೇಯಗಳು ಇವಿಷ್ಟು ಚತುರ್ಭುಜದ ಮೇಲೆ ನೋಡ್ಬೋದು. ಇನ್ನು ಬಹುಭುಜಾಕೃತಿಗಳು ಇದರಲ್ಲಿ ಅರ್ಥ, ವಿಧಗಳು, ಗುಣಲಕ್ಷಣಗಳು, ಪ್ರಮೇಯಗಳು, ರಚನೆಗಳು, ಸಮಸ್ಯೆಗಳು. ಇನ್ನು ವೃತ್ತಗಳಲ್ಲಿ ವೃತ್ತದ ವ್ಯಾಖ್ಯಾನ, ಅದರಲ್ಲಿ ಬರ್ತಕ್ಕಂಥ ಪದಗಳು, ಅವುಗಳ ಅರ್ಥ, ಚಕ್ರೀಯ ಚತುರ್ಭುಜಗಳು, ಜಾಗಳು ಮತ್ತು ಸ್ಪರ್ಶಕಗಳು ಮತ್ತು ಪ್ರಮೇಯಗಳು, ರಚನೆ, ವೃತ್ತಗಳ ವಿಸ್ತೀರ್ಣಕ್ಕೆ ಸಂಬಂಧಿಸಿದಂಥ ಲೆಕ್ಕಗಳು. ಸೊ ಇದಿಷ್ಟು ವೃತ್ತಗಳಲ್ಲಿ ಬರ್ತದೆ. ಸೊ ಇದನ್ನು ನಾವು 9th ಮತ್ತು 10th ಚಾಪ್ಟ್ರಲ್ಲಿ 10th ಕ್ಲಾಸ್ ಚಾಪ್ಟರ್ನಲ್ಲಿ ನೋಡ್ಬೋದು ಮ್ಯಾಥ್ಸಲ್ಲಿ. ಕ್ಷೇತ್ರ ಗಣಿತಕ್ಕೆ ಸಂಬಂಧಪಟ್ಟಂತೆ ಸಮತಲಾಕೃತಿಗಳು, ಘನಾಕೃತಿಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಘನಫಲ. ಇಲ್ಲಿ ಯಾವುಗಳಂತ ನೋಡೋದಾದ್ರೆ ಶಂಕು, ಗೋಳ, ಸಿಲಿಂಡರ, ಶಂಕುವಿನ ಭಿನ್ನಕ, ಗೋಪುರ ಮತ್ತು ಪಟ್ಟಕಗಳು. ಇವುಗಳ ಒಂದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಬಗ್ಗೆ ಕೇಳ್ಬೋದು. ಇವುಗಳ ಸಂಯೋಜಿತ ಘನಾಕೃತಿಗಳು ಅಂದರೆ ಇಲ್ಲಿ ಎರಡೆರಡು ಘನಾಕೃತಿಗಳನ್ನು ಸೇರಿ ಒಂದು ಆಕೃತಿ ಮಾಡಿರ್ತಾರಲ್ಲ, ಅವು ಸಂಯೋಜಿತ ಘನಾಕೃತಿಗಳು. ಅವುಗಳ ಮೇಲೆ ಕೂಡ ಲೆಕ್ಕಗಳನ್ನು ಕೇಳ್ಬೋದು. ಘನಾಕೃತಿಗಳ ಪರಿವರ್ತನೆ ಅಂದರೆ ಒಂದು ಆಕೃತಿಯನ್ನು ಪರಿವರ್ತನೆ ಮಾಡಿ ಮತ್ತೊಂದು ಆಕೃತಿಯನ್ನು ಮಾಡ್ತೀವಲ್ಲ, ಅದರ ಮೇಲೆ ಕೂಡ ಲೆಕ್ಕಗಳು ಬರ್ಬೋದು. ಇನ್ನು ತ್ರಿಕೋನಮಿತಿಯಲ್ಲಿ ಮೂಲ ಅನುಪಾತಗಳು, ನಿತ್ಯ ಸಮೀಕರಣಗಳು, ಆದರ್ಶ ಕೋನಗಳು, ಪೂರಕ ಕೋನಗಳು, ಎತ್ತರಗಳು ಮತ್ತು ದೂರಗಳು, ಸಮಸ್ಯೆಗಳು ಮತ್ತು ಅಲೈಡ್ ಕೋನಗಳು. ಸೊ ಇದಿಷ್ಟು ತ್ರಿಕೋನಮಿತಿಯಲ್ಲಿ ಬರ್ತದೆ. ಇನ್ನು ನಿರ್ದೇಶಾಂಕ ರೇಖಾಗಣಿತದಲ್ಲಿ ಅಣಿತ ಯುಗ್ಮಗಳು, ದೂರ ಸೂತ್ರ, ಭಾಗ ಪ್ರಮಾಣ ಸೂತ್ರ, ಓರೆ, ಸರಳ ರೇಖೆಯ ಸಮೀಕರಣ, ಓರೆ ಛೇದನ ರೂಪ. ಸೊ ಈ ಚಾಪ್ಟರ್ ಮೇಲೆ ಈಸಿಯಾಗಿರುವಂತಹ ಪ್ರಶ್ನೆಗಳು ಬರ್ಬೋದು. ಅಂದರೆ ಇಲ್ಲಿ ನೇರವಾಗಿ ಸೂತ್ರಗಳನ್ನು ಹಾಕಿ ಮಾಡೋದಿರ್ತದೆ. ಸೊ ಇಲ್ಲಿ ನಾವು ಮಾರ್ಕ್ಸನ್ನು ಗಳಿಸ್ಬೋದು. ಸಮಮಿತಿ, ಸೊ ವ್ಯಾಖ್ಯಾನ, ಸಮಮಿತಿಯ ರೇಖೆ, ಸಮಮಿತಿಯ ಬಿಂದು, ಇದಿಷ್ಟನ್ನು ನಾವು ಸಮಮಿತಿಯಲ್ಲಿ ನೋಡ್ಬೋದು. ಇನ್ನು ಮಾತೃಕೆಗಳಲ್ಲಿ ವ್ಯಾಖ್ಯಾನ, ವಿಧಗಳು ಮತ್ತು ಡಿಟರ್ಮಿನೆಂಟ್ಸ್. ಸೊ ಇದಿಷ್ಟು ಸಿಲೆಬಸ್ ಮ್ಯಾಥ್ಸಿಗೆ ಸಂಬಂಧಪಟ್ಟಂತೆ ಇರೋದು. ಸೊ ಉಲ್ಲೇಖ ಪುಸ್ತಕ ಇದಕ್ಕೆ ಯಾವುದು, ನಾವು ಯಾವ ಬುಕ್ಕನ್ನು ಓದಬೇಕಂತಂದರೆ 6ರಿಂದ 12ನೇ ತರಗತಿ NCERT ಪಠ್ಯಪುಸ್ತಕಗಳು, ಕರ್ನಾಟಕ ರಾಜ್ಯ ಪಠ್ಯಪುಸ್ತಕ ಮಂಡಳಿ 6ರಿಂದ 12ನೇ ತರಗತಿಯ ಪಠ್ಯಪುಸ್ತಕಗಳು ಅಂತ ಹೇಳಿದ್ದಾರೆ ಅವರು. ಸೊ ಇನ್ನು ಇಂಗ್ಲೀಷಲ್ಲಿ ಸಿಲೆಬಸ್ ಬೇಕಂದರೆ ಇದನ್ನು ನಾವು ನೋಡ್ಬೋದು. ಸೊ ಇಲ್ಲಿ ನಂಬರ್ ಸಿಸ್ಟಮ್, ರಿಯಲ್ ನಂಬರ್ಸ್, ಸೆಟ್ಸ್, ಪ್ರೋಗ್ರೆಷನ್ನ, ಕಮರ್ಷಿಯಲ್ ಮ್ಯಾಥಮೆಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್, ಪರ್ಮ್ಯುಟೇಷನ್ ಆ್ಯಂಡ್ ಕಾಂಬಿನೇಷನ್, ಪ್ರೊಬ್ಯಾಬಿಲಿಟಿ. ಸೊ ಇಲ್ಲಿ ನೀವು ಸಿಲೆಬಸನ್ನು ವಿಡಿಯೋನ ಪಾಸ್ ಮಾಡಿ ಒಂದೊಂದಾಗಿ ನೋಡ್ಕೊಳ್ಬೋದು. ಇಲ್ಲಿ ಪ್ರೊಬ್ಯಾಬಿಲಿಟಿ, ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಅಲ್ಜಿಬ್ರಾ, ಪಾಲಿನಾಮಿಯಲ್ಸ್, ಲೀನಿಯರ್ ಈಕ್ವೇಷನ್ಸ್, ಎಕ್ಸ್ಪೋನೆಂಟ್ಸ್, ಕ್ವಾಡ್ರಾಟಿಕ್ ಈಕ್ವೇಷನ್ಸ್, ಬೇಸಿಕ್ ಜಿಯೋಮೆಟ್ರಿಕಲ್ ಐಡಿಯಾಸ್, ಟ್ರಯಾಂಗಲ್ಸ್, ಕ್ವಾಡ್ರಿಲ್ಯಾಟ್ರಲ್ಸ್, ಪಾಲಿಗಾನ್, ಸರ್ಕಲ್ಸ್, ಮೆನ್ಸುರೇಷನ್, ಟ್ರಿಗ್ನೋಮೆಟ್ರಿ, ಕೋಆರ್ಡಿನೇಟ್ ಜಿಯೋಮೆಟ್ರಿ, ಸಿಮೆಟ್ರಿ, ಮ್ಯಾಟ್ರೈಸಸ್. ಸೊ ಇದಿಷ್ಟನ್ನು ಇಲ್ಲಿ ನಾವು ಇಂಗ್ಲೀಷಲ್ಲಿ ಕೂಡ ಸಿಲೆಬಸನ್ನು ನೋಡ್ಬೋದು. ಸೊ ಇನ್ನು ಇದು ಮೇಲೆ ಮ್ಯಾಥ್ಸಿಗೆ ಸಂಬಂಧಪಟ್ಟಂತೆ ಐತೆ. ಇದನ್ನು ಕೆಳಗೆ ಭೌತ ವಿಜ್ಞಾನ, ಫಿಸಿಕ್ಸಲ್ಲಿ ಯಾವ ಚಾಪ್ಟರ್ಗಳು ಬರ್ತಾವೆ ಅಂತ ನೋಡೋದಾದ್ರೆ ಅಳತೆಗಳು ಮತ್ತು ಮಾನಗಳು, ಮೂಲಭೂತ SI ಮಾನಗಳು, ಬಲ, ಒತ್ತಡ, ಶಕ್ತಿ, ವಿದ್ಯುತ್ ಸಾಮರ್ಥ್ಯ, ವಿದ್ಯುತ್ ರೋಧ, ವಿದ್ಯುತ್ ವಿಭವಾಂತರ, ಸೂರ್ಯ, ಗ್ರಹಗಳಂಥ ದೂರದ ವಸ್ತುಗಳ ಅಳತೆಗಳು. ಸೊ ಇವಿಷ್ಟು ಅಳತೆಗಳಿಗೆ ಸಂಬಂಧಪಟ್ಟಂತೆ ಇವೆಲ್ಲದರ SI ಮಾನಗಳು ಕೂಡ ಗೊತ್ತಿರಬೇಕು. ಇನ್ನು 2ನೇ ಚಾಪ್ಟರ್ ಬಂದು ಕಾಂತೀಯತೆ, ಮ್ಯಾಗ್ನೆಟಿಸಮ್. ಇದರಲ್ಲಿ ಕಾಂತೀಯ ಕ್ಷೇತ್ರ, ಅಯಸ್ಕಾಂತದ ಗುಣಲಕ್ಷಣಗಳು, ಕಾಂತೀಯ ಬಲ ರೇಖೆಗಳು, ಸೊಲೆನಾಯ್ಡ್, ವಿದ್ಯುತ್ ವಾಹಕಗಳ ಮೇಲೆ ಬಲ, ಕಾಂತೀಯ ವಸ್ತುಗಳು. ಸೊ ಇದಿಷ್ಟು ಮ್ಯಾಗ್ನೆಟಿಸಮ್ ಒಳಗೆ ನೋಡ್ಬೋದು. ಇನ್ನು ವಿದ್ಯುತ್ ಶಕ್ತಿಯಲ್ಲಿ ಎಲೆಕ್ಟ್ರಿಸಿಟಿ ಒಳಗೆ ವಿದ್ಯುತ್ ಪ್ರವಾಹ, ಓಮ್ನ ನಿಯಮ, ವಿದ್ಯುತ್ ರೋಧ, ರೋಧಶೀಲತೆ, ವಾಹಕತೆ, ವಿದ್ಯುತ್ ಸಾಮರ್ಥ್ಯ, ರೋಧಕಗಳ ಸರಣಿ ಮತ್ತು ಸಮಾನಾಂತರ ಜೋಡಣೆ, ವಿದ್ಯುತ್ ವಿಭವಾಂತರ, ವಿದ್ಯುತ್ ಚಾಲಕ ಬಲ, ಜೌಲ್ನ ಉಷ್ಣೋತ್ಪಾದನಾ ನಿಯಮ ಮತ್ತು ಅದರ ಅನ್ವಯಗಳು. ಇದಿಷ್ಟು ಎಲೆಕ್ಟ್ರಿಸಿಟಿ ಚಾಪ್ಟರ್ ನೋಡ್ತೀವಿ. ಇನ್ನು ಡೈನಮಿಕ್ಸ್ ಒಳಗೆ ಅಂದರೆ ಚಲನಶಾಸ್ತ್ರದೊಳಗೆ ಸದಿಶ ಮತ್ತು ಅದೀಶ ಪರಿಮಾಣಗಳು, ವೆಕ್ಟರ್ ಆ್ಯಂಡ್ ಸ್ಕೇಲರ್ ಕ್ವಾಂಟಿಟೀಸ್ ಅಂತ ಕರಿತೀವಲ್ಲ ಅವುಗಳು, ಸ್ಥಾನಪಲ್ಲಟ, ಕ್ರಮಿಸಿದ ದೂರದ ವಿವರಣೆಗಳು, ಜಡತ್ವ, ವೇಗ, ವೇಗೋತ್ಕರ್ಷ, ನ್ಯೂಟನ್ನ ಚಲನೆಯ ನಿಯಮಗಳು ಮತ್ತು ವಿವರಣೆಗಳು, ಹಾಗೆ ಬಲ ಮತ್ತು
ಕೆಲಸ, ಘರ್ಷಣೆ, ಶಕ್ತಿ ಇದಿಷ್ಟು ಚಲನಶಾಸ್ತ್ರದಲ್ಲಿ ನೋಡ್ತೀವಿ. ಸೊ ಗುರುತ್ವಾಕರ್ಷಣೆ ಇದ್ರ ಮೇಲೆ ಏನೇನು ಕೇಳ್ಬೋದು ಅಂತಂದರೆ ಸಾರ್ವತ್ರಿಕ ಗುರುತ್ವಾಕರ್ಷಣೆಯ ನಿಯಮ, ಕೆಪ್ಲರ್ನ ಗ್ರಹಗಳ ಚಲನೆಯ ನಿಯಮಗಳು, ಭೂಮಿಯ ಮೇಲಿನ ಗುರುತ್ವಾಕರ್ಷಣೆಯ ವೇಗೋತ್ಕರ್ಷ, ತೂಕ, ದ್ರವ್ಯರಾಶಿ, ತೂಕರಾಹಿತ್ಯ, ಸಾಂದ್ರತೆ, ತೇಲುವಿಕೆ, ಸಾಪೇಕ್ಷ ಸಾಂದ್ರತೆ. ಸೊ ಇವಿಷ್ಟನ್ನು ನಾವು ಗುರುತ್ವಾಕರ್ಷಣೆಯಲ್ಲಿ ನೋಡಬೇಕು. ಉಷ್ಣದಲ್ಲಿ ಏನೇನು ಕೇಳ್ಬೋದು ಅಂತಂದರೆ ಉಷ್ಣ ಮತ್ತು ತಾಪಮಾನದ ಬಗ್ಗೆ, ಅದರ ಅರ್ಥ, ವ್ಯತ್ಯಾಸಗಳು, ತಾಪಮಾನದ ಅಳತೆ ಮತ್ತು ಅಂತರ್ಪರಿವರ್ತನೆಗಳು. ಇನ್ನು ನೆಕ್ಸ್ಟ್ ಚಾಪ್ಟರ್ ಬಂದು ದ್ವಿತೀಯ ವಿಜ್ಞಾನದಲ್ಲಿ ಆಪ್ಟಿಕ್ಸಲ್ಲಿ ಬೆಳಕಿನ ಲಕ್ಷಣಗಳು, ಪ್ರತಿಫಲನ, ಕನ್ನಡಿ ಅಂದರೆ ದರ್ಪಣದ ಮೇಲೆ ಪ್ರತಿಫಲನ ನಿಯಮಗಳು, ರೇಖಾಚಿತ್ರಗಳು, ವಕ್ರೀಭವನ ರೇಖಾಚಿತ್ರಗಳು, ಸ್ನೆಲ್ನ ನಿಯಮ, ಸಮಸ್ಯೆಗಳು ಅಂದರೆ ಸ್ನೆಲ್ಸ್ ಲಾ ಆದಮೇಲೆ ಸಮಸ್ಯೆಗಳು ಬರ್ಬೋದು, ವರ್ಧನೆ, ಮ್ಯಾಗ್ನಿಫಿಕೇಷನ್, ಮಸೂರದ ಸಾಮರ್ಥ್ಯ, ಡಯಾಪ್ಟರ್, ಬೆಳಕಿನ ಚದುರುವಿಕೆ, ಮರೀಚಿಕೆ, ಬೆಳಕಿನ ರೋಹಿತ, ಕಾಮನಬಿಲ್ಲು ಉಂಟಾಗುವಿಕೆ. ಸೊ ಇದಿಷ್ಟು ಆಪ್ಟಿಕ್ಸ್ ಒಳಗೆ ನಾವು ನೋಡ್ತೀವಿ. ಸೊ ಇನ್ನು ಶಬ್ದ ತರಂಗಗಳು, ತರಂಗಾಂತರ, ಅವಧಿ, ಆವರ್ತನ, ಆವೃತ್ತಿ, ಇನ್ಫ್ರಾಸಾನಿಕ್ ಮತ್ತು ಅಲ್ಟ್ರಾಸಾನಿಕ್ ಶಬ್ದ ತರಂಗಗಳು, ಸೋನಾರ್, ಪ್ರತಿಧ್ವನಿ ಅಂದ್ರೇನು, ಅಲ್ಟ್ರಾಸೌಂಡ್ ಸ್ಕ್ಯಾನರ್, ರಿವರ್ಬರೇಷನ್. ಸೊ ಇದಿಷ್ಟು ಶಬ್ದದಲ್ಲಿ ನಾವು ನೋಡ್ತೀವಿ. ಇನ್ನು ವಿಶ್ವ ಚಾಪ್ಟ್ರಲ್ಲಿ ನೋಡಿದರೆ ದಿಗಂತ, ಭೂಕೇಂದ್ರೀಯ ವ್ಯವಸ್ಥೆ, ಸೂರ್ಯಕೇಂದ್ರಿತ ವ್ಯವಸ್ಥೆ, ನಕ್ಷತ್ರ ಪುಂಜಗಳು, ರಾಶಿ ಚಕ್ರ ನಕ್ಷತ್ರ ಪುಂಜಗಳು, ಚಂದ್ರನ ಬಿಂಬಾವಸ್ಥೆ, ಗ್ರಹಣ ಉಂಟಾಗುವಿಕೆ, ಸೌರವ್ಯೂಹ, ಸೂರ್ಯ ಮತ್ತು ಗ್ರಹಗಳು, ಉಪಗ್ರಹಗಳು, ಕ್ಷುದ್ರ ಗ್ರಹಗಳ ಬಗ್ಗೆ ಸಂಗತಿಗಳು ಇದಿಷ್ಟನ್ನು ನಾವು ಫಿಸಿಕ್ಸಲ್ಲಿ ನೋಡ್ತೀವಿ. ಇನ್ನು ರಸಾಯನ ವಿಜ್ಞಾನದಲ್ಲಿ ಬಂದರೆ ಅಂದರೆ ಕೆಮಿಸ್ಟ್ರಿಯಲ್ಲಿ ನಾವು ಏನೇನು ನೋಡ್ಬೋದು ಅಂತಂದ್ರೆ ಮೊದಲನೇದು ಪರಮಾಣುವಿನ ರಚನೆ, ಡಾಲ್ಟನ್ನ ಸಿದ್ಧಾಂತ, ಡಾಲ್ಟನ್ನ ಮೂಲಭೂತ ಕಣಗಳು ಮತ್ತು ಗುಣಲಕ್ಷಣಗಳು, ಎಲೆಕ್ಟ್ರಾನ್ ವಿನ್ಯಾಸ, ಹೈಡ್ರೋಜನ್ ಪರಮಾಣುವಿನ ಬೋರ್ ಸಿದ್ಧಾಂತ, ರುದರ್ಫೋರ್ಡ್ ಸಿದ್ಧಾಂತ, ಜೆ ಥಾಮ್ಸನ್ ಪ್ರಯೋಗ, ಗೋಲ್ಡ್ಸ್ಟೀನ್ರ ಆಲ್ಫಾ ಕಣದ ಪ್ರಯೋಗ, ವೇಲೆನ್ಸ್ ಎಲೆಕ್ಟ್ರಾನ್ಗಳು, ಪರಮಾಣು ಸಂಖ್ಯೆ, ಧಾತುವಿನ ಸಂಕೇತಗಳು, ಪರಮಾಣು ರಾಶಿ, ಅಣು ರಾಶಿ, ಅವೊಗಡ್ರೊ ಸಂಖ್ಯೆಗಳು, ಮೋಲ್ ಪರಿಕಲ್ಪನೆಗಳು ಮತ್ತು ಐಸೋಟೋಪ್ಗಳಂದ್ರೇನು, ಸಮಸ್ಥಾನಿಗಳು, ಆಮೇಲೆ ಕ್ವಾಂಟಮ್ ಸಂಖ್ಯೆಗಳ ಬಗ್ಗೆ ಕೇಳ್ಬೋದು, ಅಫ್ಬಾವ್ ತತ್ವ ಇದ್ರ ಬಗ್ಗೆನೂ ಕೇಳ್ಬೋದು, ಹುಂಡನ ನಿಯಮ, ಪೌಲಿಯ ಬಹಿಷ್ಕರಣ ತತ್ವ, ಶೇಕಡಾವಾರು ಸಂಯೋಜನೆಯ PDF ಕಕ್ಷೆಗಳ ಆಕಾರಗಳು ಕೇಳ್ಬೋದು, ಎಂಪೆರಿಕಲ್ ಫಾರ್ಮುಲಾ, ಡಿ ಬ್ರಾಗ್ಲಿ ಸಂಬಂಧ, ಸಂಖ್ಯಾತ್ಮಕ ಸಮಸ್ಯೆಗಳನ್ನು ಕೂಡ ಇದ್ರ ಮೇಲೆ ಕೇಳ್ಬೋದು, ಹೈಸೆನ್ಬರ್ಗ್ ಅನಿಶ್ಚಿತತೆಯ ತತ್ವದ ಬಗ್ಗೆನೂ ಕೇಳ್ಬೋದು. ಎರಡನೇ ಚಾಪ್ಟರ್ ಬಂದು ಧಾತುಗಳ ಆವರ್ತನೀಯ ವರ್ಗೀಕರಣ. ಸೊ ಇಲ್ಲಿ ಡೊಬೊರೈನರ ತ್ರಯಗಳು, ನ್ಯೂಲ್ಯಾಂಡ್ಸ್ ಅಷ್ಟಕಗಳು, ಮೆಂಡೆಲಿವ್ಸ್ ಆವರ್ತಕ ನಿಯಮ, ಮೋಸ್ಲೆ ಆವರ್ತಕ ನಿಯಮ, ಆಧುನಿಕ ಆವರ್ತಕ ಕೋಷ್ಟಕದ ಆವರ್ತಕ ಪ್ರವೃತ್ತಿಗಳು, ಸಂಕ್ರಮಣ ಧಾತುಗಳು, ಒಳ ಸಂಕ್ರಮಣ ಧಾತುಗಳ ಮತ್ತು ಅವುಗಳ ಗುಣಲಕ್ಷಣಗಳು. ಇವಿಷ್ಟು ಧಾತುಗಳ ಆವರ್ತನೀಯ ವರ್ಗೀಕರಣದ ಮೇಲೆ ಕೇಳ್ಬೋದಾದಂಥದ್ದು. ಇನ್ನು ರಾಸಾಯನಿಕ ಬಂಧಗಳು ನೋಡೋದಾದ್ರೆ ಅಯಾನಿಕ ಬಂಧ, ಕೋವಲೆಂಟ್ ಬಂಧ, ಹೈಡ್ರೋಜನ್ ಬಂಧ, ಲೋಹೀಯ ಬಂಧ, ಎಲೆಕ್ಟ್ರಾನ್ ಸಾಗರ ಮಾದರಿ, ಅಯಾನಿಕ್ ಸಂಯುಕ್ತಗಳು, ಕೋವೆಲೆನ್ಸಿಯ ಸಂಯುಕ್ತಗಳು ಮತ್ತು ಅವುಗಳ ಸ್ವಭಾವಗಳು ಮತ್ತು ಗುಣಲಕ್ಷಣಗಳು. ಸೊ ಇಲ್ಲಿ ಎಲ್ಲ ಥರದ ಬಾಂಡ್ಗಳನ್ನು ನಾವು ನೋಡಬೇಕು. ಇನ್ನು ನೆಕ್ಸ್ಟ್ ಎಲೆಕ್ಟ್ರಾನು ವಿನ್ಯಾಸ ಮತ್ತು ಅಣುಗಳ ವರ್ತನೆ. ಸೊ ಅವುಗಳಲ್ಲಿ ಏನು ಕೇಳ್ಬೋದು ಅಂತಂದರೆ ಬಂಧದ ಕ್ರಮ, ಸೊ ಬಂಧದ ಸ್ವರೂಪ, ಬಂಧದ ಉದ್ದ. ಇನ್ನು ನೆಕ್ಸ್ಟ್ ಬಂದು ದ್ರವ್ಯದ ಸ್ಥಿತಿಗಳು, ಧಾತುಗಳು, ಸಂಯುಕ್ತ, ಮಿಶ್ರಣಗಳು, ದ್ರಾವಣ, ನೀರಿನ ಅಸಂಬದ್ಧ ವಿಕಸನ. ಸೊ ದ್ರವ್ಯದ ಮೇಲೆ ಇವೆಷ್ಟು ಕೇಳ್ಬೋದು. ಇನ್ನು ರಾಸಾಯನಿಕ ಕ್ರಿಯೆಗಳು ಬಂದರೆ ರಾಸಾಯನಿಕ ಕ್ರಿಯೆಗಳ ಅರ್ಥ ಮತ್ತು ವಿಧಗಳನ್ನು ಕೇಳ್ತಾರೆ. ಸೊ ಅಲ್ಲಿ ನಾವು 4 ರೀತಿಯ ರಾಸಾಯನಿಕ ಕ್ರಿಯೆಗಳನ್ನು ನೋಡ್ತೀವಿ. ರಾಸಾಯನಿಕ ಸಂಯೋಜನೆ, ವಿಭಜನೆ, ಸ್ಥಾನಪಲ್ಲಟ, ದ್ವಿಸ್ಥಾನಪಲ್ಲಟ. ಸೊ ಇದ್ರ ಮೇಲೆ ಎಕ್ಸಾಂಪಲ್ಗಳನ್ನು ಕೂಡ ಕೇಳ್ಬೋದು. ಉತ್ಕರ್ಷಣೆ ಮತ್ತು ಅಪಕರ್ಷಣೆ, ವೇಗವರ್ಧಕಗಳ ಬಗ್ಗೆ ಕೇಳ್ಬೋದು. ಅಂತರ್ ಉಷ್ಣಕ ಮತ್ತು ಬಹಿರ್ಉಷ್ಣಕ, ಸೊ ಎಕ್ಸೋಥರ್ಮಿಕ್ ಆ್ಯಂಡ್ ಎಂಡೋಥರ್ಮಿಕ್ ರಿಯಾಕ್ಷನ್ಗಳು, ಉತ್ಕರ್ಷಣಕಾರಿಗಳು, ಅಪಕರ್ಷಣಕಾರಿಗಳು, ಆಕ್ಸಿಡೇಷನ್ ರಿಡಕ್ಷನ್ಗಳ ಬಗ್ಗೆಯೂ ಕೂಡ ಕೇಳ್ಬೋದು ಇಲ್ಲಿ. ಮತ್ತು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಚಾಪ್ಟರ್ಗೆ ಬಂದರೆ ಅವುಗಳ ಅರ್ಥ, ಉದಾಹರಣೆಗಳು, ಗುಣಲಕ್ಷಣಗಳು, ಉಪಯೋಗಗಳು, ಕ್ಷಾರ,
ದುರ್ಬಲ ಆಮ್ಲಗಳು, ಸಾರೀಕೃತ ಆಮ್ಲಗಳು, ಹೈಡ್ರೇಟೆಡ್ ಲವಣಗಳು, ಎಫ್ಲೋರಸೆಂಟ್, ಡೆಲಿಕ್ಸೆಸೆಂಟ್. ಸೊ ಇವುಗಳ ಬಗ್ಗೆ ಕೇಳ್ಬೋದು. ಇನ್ನು ನೆಕ್ಸ್ಟ್ ಬಂದು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳಲ್ಲಿ ಇಂಗಾಲದ ಬಹುರೂಪಗಳ ಬಗ್ಗೆ ಕೇಳ್ಬೋದು. ಕಾರ್ಬನ್ ಕೆಟನೀಕರಣ, ಗುಣಲಕ್ಷಣಗಳು, ಟೆಟ್ರಾವೆಲೆನ್ಸಿ, ಸಮಾಂಗತೆ, ಕಾರ್ಬನ್ ಸಂಯುಕ್ತಗಳು, ಅಲಿಫ್ಯಾಟಿಕ್ ಮತ್ತು ಅರೋಮ್ಯಾಟಿಕ್ ಕಾರ್ಬನ್ ಸಂಯುಕ್ತಗಳ ಬಗ್ಗೆ ಕೇಳ್ಬೋದು. ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ನ ಗುಣಲಕ್ಷಣಗಳು ಮತ್ತು ಉಪಯೋಗಗಳು, ಪೆಟ್ರೋಲಿಯಂನ ಆಂಶಿಕ ಬಟ್ಟಿ ಇಳಿಸುವಿಕೆ, ಹೈಡ್ರೋಕಾರ್ಬನ್ ಇಂಧನಗಳ ಸಂಯೋಜನೆ, ಕ್ಯಾಲೋರಿಫಿಕ್ ಮೌಲ್ಯ, ಕ್ರಿಯಾ ಗುಂಪುಗಳು, ಬಹುಕ್ರಿಯಾತ್ಮಕ ಗುಂಪು, ಹೈಡ್ರೋಜನೀಕರಣ, ಇಥೈಲ್ ಆಲ್ಕೋಹಾಲ್ ತಯಾರಿಕೆ ಮಾಡುವಂಥದ್ದು, ಸಾವಯವ ಸಂಯುಕ್ತಗಳು, ಉತ್ಪತನ, ಸ್ಫಟಿಕೀಕರಣ ಮತ್ತು ಬಟ್ಟೆ ಇಳಿಸುವಿಕೆ. ಇವಿಷ್ಟನ್ನು ನಾವಿಲ್ಲಿ ನೋಡ್ಕೊಳ್ಬೇಕು. ಲೋಹಗಳ ಮತ್ತು ಅಲೋಹಗಳ ರಾಸಾಯನಿಕ ಮತ್ತು ಭೌತಿಕ ಗುಣಲಕ್ಷಣಗಳು, ಅವುಗಳನ್ನು ಯಾವ ರೀತಿಯಾಗಿ ಉದ್ಧರಣ ಮಾಡ್ತೀವಿ, ಲೋಹೋದ್ಧರಣ ಮತ್ತು ಮಿಶ್ರ ಲೋಹಗಳ ಬಗ್ಗೆ ಕೇಳ್ಬೋದು. ಇನ್ನು ರಾಸಾಯನಿಕ ಗುಣಲಕ್ಷಣಗಳಿಗೆ ಬಂದರೆ ಆದೇಶನ ಕ್ರಿಯೆ, ಹೆಲೋಜಿನೇಷನ್ಗಳ ದಹನ, ನಿಯಂತ್ರಿತ ಆಕ್ಸಿಡೇಷನ್, ವೇಗವರ್ಧಕ ಆಕ್ಸಿಡೇಷನ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ದ್ರಾವಣಗಳಲ್ಲಿ ಕಲಿಲೆಗಳು ಮತ್ತು ಅದರ ಗುಣಲಕ್ಷಣಗಳು. ಇನ್ನು ನಮ್ಮ ದೈನಂದಿನ ಜೀವನದಲ್ಲಿ ರಾಸಾಯನಿಕಗಳು, ಸಾಬೂನುಗಳ ಮತ್ತು ಮಾರ್ಜಕಗಳು, ಸಿಮೆಂಟ್, ಗ್ಲಾಸ್, ಸಿರಮಿಕ್ಸ್, ವಾಷಿಂಗ್ ಸೋಡಾ, ಬೇಕಿಂಗ್ ಪೌಡರ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಪೇಪರ್, ಫಾರ್ಮಾಸ್ಯೂಟಿಕಲ್ಸ್, ಬ್ಲೀಚಿಂಗ್ ಪೌಡ್ರದು, ಗೊಬ್ಬರಗಳು, ಕಚ್ಚಾ ವಸ್ತುಗಳು ಮತ್ತು ಉಪಯೋಗಗಳು, ಔಷಧಿಗಳಲ್ಲಿ ರಾಸಾಯನಿಕ, ಆಮ್ಲಶಾಮಕಗಳು, ಸೋಂಕು ನಿವಾರಕಗಳು, ನಂಜು ನಿರೋಧಕಗಳು, ನೋವು ನಿವಾರಕಗಳು ಮತ್ತು ಪ್ರತಿಜೀವಕಗಳು. ಸೊ ಇದಿಷ್ಟು ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತೆ. ಇನ್ನು ನೆಕ್ಸ್ಟ್ ಬಂದು ಜೀವವಿಜ್ಞಾನ. ಸೊ ಜೀವವಿಜ್ಞಾನದಲ್ಲಿ ಏನೇನು ಕೇಳ್ಬೋದು ಅಂತಂದರೆ ಜೀವಿ ಪ್ರಪಂಚ, ಜೀವಿಗಳ ಲಕ್ಷಣಗಳು ಮತ್ತು ಅದರಲ್ಲಿ ಸಸ್ಯಗಳು ಮತ್ತು ಪ್ರಾಣಿಗಳು. ಸಸ್ಯಗಳಲ್ಲಿ ಜೀವಕ್ರಿಯೆ, ಬಾಷ್ಪ ವಿಸರ್ಜನೆ, ಟ್ರಾನ್ಸ್ಪಿರೇಷನ್, ಅಭಿಸರಣೆ ಅಂದರೆ ಆಸ್ಮೋಸಿಸ್, ಪ್ರಸರಣೆ, ಸಕ್ರಿಯ ಸಾಗಣೆ, ಆಹಾರ ಮತ್ತು ನೀರಿನ ಸಕ್ರಿಯ ಚಲನೆ, ಪತ್ರರಂಧ್ರ ತೆರೆಯುವ ಮತ್ತು ಮುಚ್ಚುವ ಕಾರ್ಯವಿಧಾನ, ಪ್ರಚೋದನಾ ಚಲನೆ, ಪ್ರಕಾಶಾನುವರ್ತನೆ, ವರ್ತನೆ, ಸ್ಪರ್ಶಾನುವರ್ತನೆ, ಜಲಾನುವರ್ತನೆ. ಸೊ ಇವೆಲ್ಲವೂ ಕೂಡ ನೋಡ್ಕೊಳ್ಬೇಕು. ಸಂಶ್ಲೇಷಣೆಯ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು, ಉಸಿರಾಟ, ವಾಯುವಿಕ ಮತ್ತು ಅವಾಯುವಿಕ ಎರಡೂ. ಉಸಿರಾಟದ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು, ಬೆಳವಣಿಗೆ ಹಾರ್ಮೋನುಗಳು ಯಾವುವು ಇಲ್ಲಿ, ಸಂತಾನೋತ್ಪತ್ತಿ ಅಂದರೆ ಯಾವ ರೀತಿಯಾಗಿ ಕಾಯಜ ಮತ್ತು ಲೈಂಗಿಕ ರೀತಿ. ಸೊ ಇವಿಷ್ಟು ನೋಡ್ಕೊಳ್ಬೇಕು. ಹದಿಹರೆಯದ ವಯಸ್ಸು ತಲುಪುವುದು, ಪ್ರೌಢಾವಸ್ಥೆಯಲ್ಲಿ ಬದಲಾವಣೆಗಳನ್ನು ಮತ್ತು ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಹಾರ್ಮೋನುಗಳ ಪಾತ್ರ, ಲಿಂಗ ನಿರ್ಣಯ ಹಾರ್ಮೋನುಗಳ ವಿಧಗಳು, ಇವಿಷ್ಟನ್ನು ನಾವು ಇದರಲ್ಲಿ ನೋಡ್ಕೊಳ್ಬೇಕು. ಇನ್ನು ಪ್ರಾಣಿಗಳಲ್ಲಿನ ಜೀವಕ್ರಿಯೆ, ಚಲನೆ, ಉಸಿರಾಟ, ಪರಿಚಲನೆ, ಜೀರ್ಣಕ್ರಿಯೆ, ವಿಸರ್ಜನೆ, ನಿಯಂತ್ರಣ ಮತ್ತು ಸಹಭಾಗಿತ್ವ. ಸೊ ಇವಿಷ್ಟು ಮತ್ತು ಮಾನವರಲ್ಲಿ ಜ್ಞಾನೇಂದ್ರಿಯಗಳು, ಇವುಗಳನ್ನು ವಿವರವಾಗಿ ನೋಡ್ಕೊಳ್ಬೇಕು. ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಅವುಗಳ ಅರ್ಥ, ವಿಧಗಳು, ವರ್ಗೀಕರಣ, ಮಣ್ಣಿನ ಪ್ರಾಮುಖ್ಯತೆ, ಅರಣ್ಯ, ಪಳೆಯುಳಿಕೆ ಇಂಧನಗಳು, ನೀರು, ಖನಿಜಗಳು ಮತ್ತು ಸಂರಕ್ಷಣೆ, ಇವಿಷ್ಟನ್ನು ನೋಡ್ಕೊಳ್ಬೇಕು. ಇನ್ನು ಪರಿಸರ ವಿಜ್ಞಾನದಲ್ಲಿ ಘಟಕಗಳು, ಜೈವಿಕ ಮತ್ತು ಅಜೈವಿಕ ಘಟಕಗಳು ಯಾವುವು, ಬಯೋಮ್ಗಳು, ಅವುಗಳ ವಿಧಗಳು, ಜೈವಿಕ ಮತ್ತು ಅಜೈವಿಕ ಘಟಕಗಳ ನಡುವಿನ ಸಂಬಂಧ, ಇನ್ನು ಮಣ್ಣಿನ ಸವಕಳಿಯ ಅರ್ಥ, ಕಾರಣಗಳು, ಪರಿಣಾಮಗಳು, ಮಣ್ಣಿನ ಸಂರಕ್ಷಣೆಯ ವಿಧಾನಗಳನ್ನು ನೋಡ್ಕೊಳ್ಬೇಕು. ಮಾಲಿನ್ಯ, ಅದರ ಅರ್ಥ, ವಿಧಗಳು, ಕಾರಣಗಳು, ಪರಿಣಾಮಗಳು, ನಿಯಂತ್ರಣ ಕ್ರಮಗಳು, ಇವಿಷ್ಟನ್ನು ನೋಡ್ಕೊಳ್ಬೇಕು. ನೀರು, ಇನ್ನು ಪ್ರಾಮುಖ್ಯತೆ, ನೀರಿನ ಪ್ರಾಮುಖ್ಯತೆ, ನಿರ್ವಹಣೆ ಯಾವ ರೀತಿ ಮಾಡಬೇಕು, ಮಳೆ ನೀರು ಕೊಯ್ಲು ಯಾವ ರೀತಿ ಮಾಡಬೇಕು ಮತ್ತು ಸಂರಕ್ಷಣೆ. ಸೊ ಇನ್ನು ನೆಕ್ಸ್ಟ್ ಹಸಿರುಮನೆ ಪರಿಣಾಮಗಳ ಅರ್ಥ, ಪ್ರಾಮುಖ್ಯತೆ, ಹಸಿರುಮನೆ ಅನಿಲಗಳು ಯಾವುವು, ಜಾಗತಿಕ ತಾಪಮಾನ ಅಂದ್ರೇನು, ಅದಕ್ಕೆ ಕಾರಣಗಳು ಯಾವುವು ಮತ್ತು ಪರಿಣಾಮಗಳೇನು. ಇನ್ನು ಪರಿಸರ ವ್ಯವಸ್ಥೆಯಲ್ಲಿ ಘಟಕಗಳು, ಜೀವಿಸ್ತರ, ಆಹಾರ ಸರಪಳಿ, ಆಹಾರ ಸಂಕೀರ್ಣ, ಪರಿಸರ ಪಿರಮಿಡ್ಗಳು, ಪ್ರಾಮುಖ್ಯತೆ ಮತ್ತು ಪೋಷಕಾಂಶಗಳ ಜೈವಿಕ ಸ್ಥಿರೀಕರಣ, ಇದಿಷ್ಟು ನೋಡ್ಕೊಳ್ಬೇಕು. ಇನ್ನು ಕೋಶ ವಿಜ್ಞಾನ, ಸೈಟಾಲಜಿಗೆ ಬಂದರೆ ಸಸ್ಯ ಜೀವಕೋಶ, ಪ್ರಾಣಿ ಜೀವಕೋಶ ಮತ್ತು ಅವುಗಳ ವ್ಯತ್ಯಾಸಗಳು, ಜೀವಕೋಶದ ಘಟಕಗಳು ಮತ್ತು ಅವುಗಳ ಕಾರ್ಯಗಳು, ಇವಿಷ್ಟನ್ನು ನೋಡ್ಕೊಳ್ಬೇಕು. ಇನ್ನು ಜೀವಿಗಳ ವರ್ಗೀಕರಣದಲ್ಲಿ 2, 3, 4, 5 ಸಾಮ್ರಾಜ್ಯಗಳ ವರ್ಗೀಕರಣ, ಮೊನೇರಾ, ಪ್ರೊಟಿಸ್ಟಾ, ಶಿಲೀಂಧ್ರ ಅಂದರೆ ಮೈಕೋಟ, ಸಸ್ಯ ಸಾಮ್ರಾಜ್ಯ ಮತ್ತು ಪ್ರಾಣಿ ಸಾಮ್ರಾಜ್ಯ ಮತ್ತು ಪ್ರಾಣಿಗಳ ವಿವರವಾದ ಅಧ್ಯಯನ, ಅನುಕ್ರಮಣಿಕೆ ಮತ್ತು ಉದಾಹರಣೆಗಳ ಶ್ರೇಣಿಗಳು ನೋಡ್ಕೊಳ್ಬೇಕು.
ಇನ್ನು ಜೀವವಿಜ್ಞಾನ, ಜೀವ ವಿಕಾಸದಲ್ಲಿ ಡಾರ್ವಿನ್ನ ಸಿದ್ಧಾಂತಗಳು ಅಂದರೆ ಡಾರ್ವಿನಿಸಮ್, ಪಳೆಯುಳಿಕೆ, ರಚನಾನುರೂಪಿ, ಕಾರ್ಯಾನುರೂಪಿ ಅಂಗಗಳು, ಭ್ರೂಣಶಾಸ್ತ್ರೀಯ ಪುರಾವೆಗಳು. ಇನ್ನು ಮಾನವನ ವಿಕಾಸವೆಂದರೆ ಸಸ್ಯ ಸಾಮ್ರಾಜ್ಯ, ಪಾಚಿಗಳು, ಶಿಲೀಂಧ್ರಗಳು, ಹವಸೆ ಸಸ್ಯಗಳು, ಪುಚ್ಛ ಸಸ್ಯಗಳು, ನಗ್ನ ಬೀಜ ಸಸ್ಯಗಳು, ಆವೃತ ಬೀಜ ಸಸ್ಯಗಳು, ಪರಿಸರದ ಪ್ರಾಮುಖ್ಯತೆ, ಸೂಕ್ಷ್ಮ ಜೀವಿಗಳು ಮತ್ತು ಅವುಗಳ ವಿಧಗಳು, ವೈರಸ್, ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಪ್ರೋಟೋಜೋವಾ ಇವುಗಳೆಲ್ಲವುಗಳ ಬಗ್ಗೆ ಮತ್ತು ಅವುಗಳಿಂದ ಹರಡ್ತಕ್ಕಂಥ ರೋಗಗಳ ಬಗ್ಗೆ ತಿಳ್ಕೊಳ್ಬೇಕು. ಇನ್ನು ಅಂಗಾಂಶಗಳಲ್ಲಿ ಸಸ್ಯಗಳು ಮತ್ತು ಪ್ರಾಣಿ ಅಂಗಾಂಶಗಳು, ಅವುಗಳ ಅರ್ಥ, ವಿಧಗಳು ಮತ್ತು ಆ ಅಂಗಾಂಶಗಳ ಕಾರ್ಯಗಳು ನೋಡ್ಕೊಳ್ಬೇಕು. ಇನ್ನು ಜೆನೆಟಿಕ್ಸ್ ಬಂದರೆ ಆನುವಂಶಿಕತೆ, ಮೆಂಡಲ್ ಮತ್ತು ಆನುವಂಶಿಕತೆಯ ನಿಯಮಗಳನ್ನು ನೋಡ್ಕೊಳ್ಬೇಕು. ಮೊನೋಹೈಬ್ರಿಡ್, ಡೈಹೈಬ್ರಿಡ್, ಕ್ರಾಸ್, DNA ಪ್ರಾಮುಖ್ಯತೆ. ಇನ್ನು ಪ್ರಾಣಿ ಸಂಪನ್ಮೂಲಗಳಲ್ಲಿ ರೇಷ್ಮೆ ಕೃಷಿ, ಡೈರಿ, ಕೋಳಿ ಮತ್ತು ವರ್ಮಿ ಕಲ್ಚರ್, ಮೀನುಗಾರಿಕೆ, ಜೇನು ಸಾಕಣೆ ಇವಿಷ್ಟನ್ನು ನಾವು ನೋಡ್ಕೊಳ್ಬೇಕು. ಸೊ ಬಹಳಷ್ಟು ವಿವರವಾದಂತಹ ಸಿಲೆಬಸ್ ಅದ. ಸೈನ್ಸಲ್ಲಿ ಫಿಸಿಕ್ಸ ಮತ್ತು ಮ್ಯಾಥ್ಸ, ಕೆಮಿಸ್ಟ್ರಿ, ಬಯಾಲಜಿ ಈ 4 ಭಾಳಷ್ಟು ಡಿಟೇಲಾಗಿ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು 8th 9th 10th ಕ್ಲಾಸ್ನ ಎಲ್ಲ ಬುಕ್ಗಳಲ್ಲಿ ನಾವು ಈ ಸಿಲೆಬಸ್ಸನ್ನು ನೋಡ್ಬೋದು. ಸೊ ಐ ಹೋಪ್ ಇಟ್ ಹೆಲ್ಪ್ಸ್ ಯು. ಸೊ ಇದು ನಿಮಗೆ ಉಪಯೋಗ ಆಗ್ತಿದೆ ಅಂತಂದರೆ ಒಂದು ಲೈಕ್ ಮಾಡಿ. ಓಕೆ. ಸೊ ಇಂಗ್ಲೀಷ್ ಮೀಡಿಯಮಲ್ಲಿ ಕೂಡ ನೀವು ಈ ಸಿಲೆಬಸ್ಸನ್ನು ನೋಡ್ಕೊಳ್ಬೋದು. ಸೊ ಯಾರಿಗೆ ಇಂಗ್ಲೀಷ್ ಮೀಡಿಯಮಲ್ಲಿ ಬೇಕು, ಸೊ ಇದನ್ನು ನೀವು ವಿಡಿಯೋನ ಪೌಸ್ ಮಾಡಿ ಕೂಡ ನೋಡ್ಕೊಳ್ಬೋದು. ಓಕೆ. ಸೊ ನೆಕ್ಸ್ಟ್ ಈ ಚಾನೆಲ್ ಮೇಲೆ ಈ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಸೈನ್ಸ್ ಮೇಲೆ ನಾನು ಕೆಲವೊಂದು ವೀಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಈ ಚಾನೆಲ್ನ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಒಂದು ಲೈಕ್ ಬಟನ್ನ ಕೊಡ್ರಿ, ಲೈಕ್ ಬಟನ್ ಒತ್ತಿ. ಓಕೆ. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ಸೊ ಸಿಲೆಬಸ್ಸನ್ನು ನೀವು ಡಿಟೇಲಾಗಿ ಇಲ್ಲಿ ನೋಡ್ಕೊಳ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ಪೇಪರನ್ನು ಕೂಡ, ಮಾಡೆಲ್ ಕ್ವಶನ್ ಪೇಪರನ್ನು ಕೂಡ ಬಿಟ್ಟಿದ್ದಾರೆ. ಸೊ ಅದನ್ನು ಕೂಡ ಸಾಲ್ವ್ ಮಾಡೋಣ. ಓಕೆ. ಥ್ಯಾಂಕ್ ಯು ಸೋ ಮಚ್.